ಮಿಮ್ಸ್ ವೈದ್ಯರ ನಿರ್ಲಕ್ಷ್ಯಕ್ಕೆ 7 ವರ್ಷದ ಬಾಲಕಿ ಸಾವು. ವೈದ್ಯರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ. ಮಗಳನ್ನ ನೆನೆದು ಸಾನ್ವಿ ತಾಯಿ ರಂಜಿತಾ ಕಣ್ಣೀರು. ಒಂದು ಕಡೆ ತಾಯಿಯ ಆಕ್ರಂದನ, ಮತ್ತೊಂದು ಕಡೆ ಮಿಮ್ಸ್ ಆಸ್ಪತ್ರೆಯ ವೈದ್ಯರ ವಿರುದ್ಧ ಆಕ್ರೋಶ. ಇಷ್ಟಕ್ಕೆಲ್ಲ ಕಾರಣ 7 ವರ್ಷದ ಈ ಪುಟ್ಟ ಮಗು ಸಾನ್ವಿ ಸಾವು. ನಿಜ, ಈ ಬಾಲಕಿ ಮಳವಳ್ಳಿಯ ನೆಲ್ಲೂರು ಗ್ರಾಮದ ನಿಂಗರಾಜು ಮತ್ತು ರಂಜಿತಾ ದಂಪತಿಗಳ ಪುತ್ರಿ ಸಾನ್ವಿ. ಮೇ 29ರಂದು ಮನೆಯಲ್ಲಿ ಟೈಲ್ಸ್ ಬಾಲಕಿಯ ಪಾದದ ಮೇಲೆ ಬಿದ್ದಿದೆ. ಈ ವೇಳೆ ಬಾಲಕಿಯ ಕಾಲು ಮುರಿದಿದೆ. ಬಳಿಕ ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ. ಮೂಳೆ ಸರಿಯಾಗಬೇಕು ಅಂದ್ರೆ ಆಪರೇಷನ್ ಮಾಡಲೇಬೇಕು ಅಂತ ವೈದ್ಯರು ಸಲಹೆ ಕೊಟ್ಟಿದ್ದು 29ರ ರಾತ್ರಿಯೇ ಬಾಲಕಿಗೆ ಆಪರೇಷನ್ ಮಾಡಿದ್ದಾರೆ. ಆಪರೇಷನ್ ಆದ ನಂತರ ಬಾಲಕಿ ಚೇತರಿಸಿಕೊಂಡಿದ್ದು ಪೋಷಕರ ಜೊತೆಯೂ ಕೂಡ ಮಾತನಾಡಿದಾಳೆ. ನಾನು ಚೆನ್ನಾಗಿದ್ದೇನೆ ಅಂತ ಹೇಳಿ ಪೋಷಕರಿಗೂ ಹೇಳಿದಾಳೆ. ಆದ್ರೆ ನಿನ್ನೆ ರಾತ್ರಿ ಬಾಲಕಿ ಮೃತಪಟ್ಟಿದ್ದಾಳೆ. ಅಯ್ಯೋ, ಗುರುವಾರ ದಿನ ಆಪರೇಷನ್ ಆಯ್ತು ಅಂದ್ರೆ ನಮಗೆ ಕಣ್ಣಿಗೆ ನಿದ್ದೆ ಬರ್ಲಿಲ್ಲ. ಆಪರೇಷನ್ ಆಯ್ತು ಕಣಮ್ಮ, ನಾನು ಚಂದಾಗ ಎಂದ ನನ್ನ ಮಗಳು ನಾನು ಚಂದಾಗಿ ನೋಡ್ಕೊತೀನಿ, ಡಿಸ್ಚಾರ್ಜ್ ಆಗಿ ಬರ್ತೀನಿ ಶನಿವಾರ ಅಂದು. ನಾನು ಅನ್ನ ಉಣಿಸಿ ನೀರು ಕುಡಿಸಿ ಗುಳಿಗೆಯನ್ನು ನುಂಗ್ಸಿದೆ. ಆಮೇಲೆ ನೋವು ಅಂದದ್ಗೆ ಆಗ ಬಾಟ್ಲ್ ಹಾಕಿ ನೋವು ಅಂತಿದ್ಲು. ಒಬ್ಳೆ ಮಗಳು, ಈಗ 6 ತಿಂಗಳಲ್ಲಿ ಒಂದು ಮಗು ಆಗಿ ಅದು ಸತ್ತಾಯ್ತು. ಈಗ ಇವಳು ಒಬ್ಳೆ ಮಗಳು ನನಗೆ ಸಾಕು ಅನ್ಕೊಂಡಿದ್ದೆ. ನನಗೆ ಈ ಮಗಳು ನನಗೆ ಮೋಸ ಆಯ್ತಲ್ಲ. ಬಾಲಕಿಗೆ ಮೆಡಿಕಲ್ ಸ್ಟೂಡೆಂಟ್ಸ್ ಚಿಕಿತ್ಸೆ ಕೊಟ್ರ. ಸಾವಿಗೆ ಇದೇ ಪ್ರಮುಖ ಕಾರಣನ? ಬಾಲಕಿ ಸಾನ್ವಿ ಸಾವಿನ ಬೆನ್ನಲ್ಲೇ ಮಿಮ್ಸ್ ವಿರುದ್ಧ ಪೋಷಕರು ರೊಚ್ಚಿಗೆದ್ದಿದ್ರು. ವೈದ್ಯರ ನಿರ್ಲಕ್ಷ್ಯವೇ ಸಾವಿಗೆ ಕಾರಣ ಅಂಥೇಳಿ ಪೋಷಕರು ಆರೋಪ ಮಾಡಿದ್ರು. ಬಾಲಕಿಗೆ ಆಪರೇಷನ್ ಆದ ನಂತರ ಸರಿಯಾದ ಚಿಕಿತ್ಸೆ ಕೊಟ್ಟಿಲ್ಲ. ವೈದ್ಯರ ಬದಲಾಗಿ ವೈದ್ಯಕೀಯ ವಿದ್ಯಾರ್ಥಿಗಳು ಚಿಕಿತ್ಸೆ ಕೊಟ್ಟಿದ್ದಾರೆ. ಅದೇ ಈ ಘಟನೆಗೆ ಕಾರಣ ಅಂಥೇಳಿ ಕುಟುಂಬಸ್ಥರು ಆರೋಪಿಸಿದ್ರು. ಬಳಿಕ ಸ್ಥಳಕ್ಕೆ ಬಂದ ಮಿಮ್ಸ್ ನಿರ್ದೇಶಕ ನರಸಿಂಹಮೂರ್ತಿಗೆ ಕ್ಲಾಸ್ ತೆಗೆದುಕೊಂಡ್ರು. ನಿಮಗೆ ಇನ್ನೆಷ್ಟು ಬಲಿಬೇಕು ಅಂತ ಪ್ರಶ್ನಿಸಿದ್ರು. ಸ್ಥಳದಲ್ಲಿಯೇ ಮಗುವಿಗೆ ಪರಿಹಾರ ಘೋಷಣೆ ಮಾಡಿ ಅಂತ ಒತ್ತಾಯಿಸಿದ್ರು. ಈ ವೇಳೆ ಮಿಮ್ಸ್ ನಿರ್ದೇಶಕ ತನಿಖೆ ಆಗುತ್ತೆ, ಹಾಗೇನಾದ್ರೂ ನಿರ್ಲಕ್ಷ್ಯವಿದ್ರೆ ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ರು. ಟೈಲ್ಸ್ದು ಪೀಸ್ ಬಿದ್ದು ಕಿರುಬೆರಳು ಸ್ವಲ್ಪ ಫ್ರ್ಯಾಕ್ಚರ್ ಆಗಿ ನೈಟು ಆಪ್ರೇಷನ್ ಮಾಡಿದ್ದಾರೆ. ಅದಾದ ತಕ್ಷಣ ಮಗು ಚೆನ್ನಾಗೇ ಇದೆ. ಈಗ ಮಾಮೂಲಿ ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ. ಚೆನ್ನಾಗಿ ಆಕ್ಟಿವ್ ಆಗಿ ಇತ್ತು. ಒಂದೆರಡು ಟೈಮ್ ಯಾವಾಗ ವಾಮೆಂಟ್ ಆಗ್ತೋ ಇವ್ರಿಗೆ ಸ್ವಲ್ಪ ಭಯ ಆಯಿತು. ಆಪ್ರೇಷನ್ ಮಾಡಿದವರು, ಇಲ್ಲಪ್ಪ ಮಕ್ಕಳ ಡಾಕ್ಟ್ರು ಅಲ್ಲಿಗೆ ಬರ್ತೀವಿ, ಅಲ್ಲಿಗೆ ಕಳಿಸ್ತೀವಿ, ನೀವು ಬರ್ಬೇಕು ಹೋಗ್ಬೇಡಿ ಅಂತ ಹೇಳಿದ್ದಾರೆ. ಫೋನ್ ಮುಖಾಂತರ ಅವ್ರ ಹತ್ರ ಏನು ಎತ್ತ ಅಂತ ಕೇಳ್ಕೊಂಡು ರಾಂಗಾಗಿ ಮೆಡಿಸಿನ್ ಕೊಟ್ಟಿದ್ದಾರೆ. ಗ್ಲೂಕೋಸ್ ಬಾಟ್ಲಿಗೆ ಟ್ಯೂಬು ಏನೇ ಇಂಜೆಕ್ಷನ್ ಮಾಡಿ ಇದು ಮಾಡಿದ್ರು. ಅದಾದ ಒಂದು 10ರಿಂದ 15 ನಿಮಿಷದಲ್ಲಿ ಮಗುಗೆ ಅಸ್ವಸ್ಥತೆ ಕಳ್ಕೊಂಡಿದೆ. ಅದರೆಲ್ಲ ರಿಪೋರ್ಟ್ ಕರೆಕ್ಟಾಗಿದ್ರೂ ನೀವು ಯಾವುದೇ ಇಂಜೆಕ್ಷನ್ ಕೊಟ್ಬಿಟ್ಟು ಏನೋ ಇದು ಮಾಡಿಬಿಟ್ಟು ಟ್ರೈನಿಗಳ ಕೈಲಿ ನೀವು ಟ್ರೀಟ್ ಮಾಡಿಸ್ಬಿಟ್ಟು ಈಗ ಬೇರೆ ಥರ ನೀವು ಮಾತಾಡ್ತಿದ್ರಲ್ಲ ಅಂತ ಇದೆ ಹೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ. ಪೋಷಕರ ಆರೋಪ ತಳ್ಳಿ ಹಾಕಿದ ವೈದ್ಯಾಧಿಕಾರಿಗಳು. ಸಾವಿನ ಕಾರಣದ ಬಗ್ಗೆ ತನಿಖೆ, ಎಸ್ಪಿ ಬಾಲದಂಡಿ. ಇನ್ನು ಬಾಲಕಿ ಸಾವಿನ ಬಗ್ಗೆ ಮರಣೋತ್ತರ ಪರೀಕ್ಷೆ ನಡೆಸಲಿದ್ದು ಸಾವಿನ ಬಗ್ಗೆ ತನಿಖೆ ನಡೆಸಲಾಗುತ್ತೆ ಅಂತ ಹೇಳಿ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಭರವಸೆ ಕೊಟ್ಟಿದ್ದಾರೆ. ಸಾವಿನ ಕಾರಣ ತಿಳಿದ ಬಳಿಕ ಪರಿಹಾರಕ್ಕೆ ಮನವಿ ಸಲ್ಲಿಸಲಾಗುತ್ತೆ ಅಂತ ಹೇಳಿ ಎಸ್ಪಿ ಬಾಲದಂಡಿ ಹೇಳಿದ್ದಾರೆ. ಇನ್ನು ಪೋಷಕರ ಆರೋಪವನ್ನ ವೈದ್ಯಾಧಿಕಾರಿಗಳು ತಳ್ಳಿ ಹಾಕಿದ್ದಾರೆ. ಮಗು ಅಲ್ಲೇ ಬಿದ್ದು 4 ದಿನ ಆಗಿತ್ತು. ಬ್ಲಡ್ ಕ್ಲಾಟ್ಸ್ ಆಗಿ ಅಲ್ಲಿಂದ ಇನ್ಫೆಕ್ಷನ್ ಆಗಿ ಮಗು ಬೇರೆ ಯಾವುದೇ ಇನ್ಫೆಕ್ಷನ್ ಇದ್ದು ರಕ್ತದಲ್ಲಿ ಅದರಿಂದ ಇನ್ಫೆಕ್ಷನ್ ಆಗಿರಬಹುದು. ಓಟಿ ಮಾಡೋಕ್ಕೆ ಮುಂಚೆ ಟೈಮಲ್ಲಿ ನಾರ್ಮಲ್ ಆಗಿ ಇತ್ತು. ಬಟ್ ಆಮೇಲಿಂದ ಆ ಸ್ಟ್ರೆಸ್ಸು, ಆಪ್ರೇಷನ್ ಆಗಿದ್ದ ಸ್ಟ್ರೆಸ್ಸಿಂದ ಇನ್ಫೆಕ್ಷನ್ ಜಾಸ್ತಿ ಆಗಿರೋ ಚಾನ್ಸಸ್ ಇರ್ತದೆ. ಅದನ್ನೇ ಟಾಕ್ಸಿಕ್ ಶಾಕ್ ಸಿಂಡ್ರೋಮ್ ಅಂತೀವಿ. ಅದು ಸಡನ್ನಾಗಿ ಜಾಸ್ತಿ ಆಗಿದೆ. ವಾರ್ಡಿಂದ ICUಗೆ ಹಾಕ್ಕೊಂಡಿರೋದು. ಅಲ್ಲಿಂದ ಸಿಂಪ್ಟಮ್ಸ್ ಕಂಡ್ಮೇಲೆ ನಾವು ಇದನ್ನು ತೊಗೊಂಡು ಬಂದು ಇಲ್ಲಿ ICUಲಿ ಹಾಕಿದ್ವಿ. ಸೊ ಹಂಗಾಗಿ ಇಲ್ಲಿ ಮಗುವಿಗೆ ಸ್ವಲ್ಪ ಸೀರಿಯಸ್ ಆಗಿ ರಾತ್ರಿ ಹೊತ್ತು ಮಗುವಿಗೆ ಒಂದು ಸಾವಾಗಿದೆ. ಮಗುವಿಗೆ ಸಾವಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಎಲ್ಲ ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ನಾವು ಮಾತಾಡಿದ್ದೀವಿ. ಈ ಒಂದು ಸಾವಿಗೆ ಕೆಲವೊಂದು ವೈದ್ಯರು ಮತ್ತು ಆರ್ಥೋಪೆಡಿಷಿಯನ್ ಇರ್ಬೋದು, ಬೇರೆ ಬೇರೆ ವೈದ್ಯರ ಒಂದು ಕಾರಣ ಇದೆ ಅಂತೇಳಿ ಒಂದು ದೂರನ್ನು ಕೊಟ್ಟಿದ್ದಾರೆ. ಅದನ್ನು ಸಹಿತ ನಾವು ನಮ್ಮ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಟೀಮ್ ಆಫ್ ಡಾಕ್ಟರ್ಸ್ ಅವರಿಂದ PM ಮಾಡಿಸೋದಿರ್ಬೋದು ಮತ್ತು ಮೆಡಿಕಲ್ ಬೋರ್ಡ್ನಿಂದ ಒಂದು ಒಪಿನಿಯನ್ ತೆಗೆದುಕೊಂಡು ಸಾವಿಗೆ ಏನು ಕಾರಣ ಎನ್ನುವುದರ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡಿ ಮುಂದಿನ ವರದಿಯನ್ನು ಸಲ್ಲಿಸ್ತೀವಿ. ಕಳೆದ 4 ದಿನದ ಹಿಂದೆ ಪೊಲೀಸರ ಎಡವಟ್ಟಿಗೆ ಪುಟ್ಟ ಜೀವ ಬಲಿಯಾಗಿತ್ತು. ಇದೀಗ ಆ ಘಟನೆ ಮಾಸುವ ಮುನ್ನವೇ ವೈದ್ಯರ ನಿರ್ಲಕ್ಷ್ಯಕ್ಕೆ ಮತ್ತೊಂದು ಪುಟ್ಟ ಬಾಲಕಿಯ ಜೀವ ಹೋಗಿರೋದು ದುರಂತವೇ ಸರಿ. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.